ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಡಿಕೆ ಕೊಯ್ಲಿನ ಸಮಸ್ಯೆ ಬಗ್ಗೆ ಸದನದಲ್ಲಿ ಗಮನ ಸೆಳೆದಿದ್ದು, ಅಡಿಕೆ ಬೆಳೆಗಾರರೇ ಹೆಚ್ಚಿರುವ ಮಲೆನಾಡು, ಕರಾವಳಿ ಭಾಗದಲ್ಲಿ ಅಧ್ಯಕ್ಷರ ದೋಟಿ ಮಾತು ಹೆಚ್ಚು ವೈರಲ್ ಆಗುತ್ತಿದೆ. ಕೆಲ ದಿನಗಳ ಹಿಂದೆ ಸ್ವತಃ ತಮ್ಮ ತೋಟದಲ್ಲಿ ಅಡಿಕೆ ಗೊನೆ ಹಿಡಿದು ರೈತಪರ ಕಾಳಜಿ ವ್ಯಕ್ತಪಡಿಸಿದ್ದ ಕಾಗೇರಿ ಈಗ ಸರಳವಾಗಿ ಅಡಿಕೆ ಕೊಯ್ಲಿಗೆ ಸರ್ಕಾರ ನೆರವಾಗಬೇಕು ಎಂದು ಧ್ವನಿ ಎತ್ತುತ್ತಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಮಾರು 70 ಅಡಿಗೂ ಎತ್ತರದ ಅಡಿಕೆ ಮರ ಏರಿ ಕೊನೆ ಕೊಯ್ಲು ಮಾಡುವ ಕೆಲಸ ತೀರಾ ಅಪಾಯಕಾರಿ. 2021-22ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯೊಂದರಲ್ಲೇ 5 ಕಾರ್ಮಿಕರು ಮರದಿಂದ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 6 ಕಾರ್ಮಿಕರು ತೀವ್ರ ಗಾಯಗೊಂಡು ಅಂಗವೈಫಲ್ಯತೆಗೆ ತುತ್ತಾಗಿದ್ದಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಭಾಗದಲ್ಲಿ ಕಾರ್ಮಿಕ ಸಮಸ್ಯೆ ತೀವ್ರವಾಗಿದೆ. ಅಲ್ಲದೆ ಅಪಾಯಕಾರಿ ಕೆಲಸದಿಂದ ಕಾರ್ಮಿಕರು ಮರಣವನ್ನ ಹೊಂದುತ್ತಿರುವುದು ಬೆಳೆಗಾರರಲ್ಲಿ ಆತಂಕವನ್ನ ಹುಟ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ನೂತನವಾಗಿ ಆವಿಷ್ಕಾರವಾದ ಕಾರ್ಬನ್ ಫೈಬರ್ ದೋಟಿ ಬಳಕೆಗೆ ಬೆಳೆಗಾರರು ಮುಂದಾಗಿದ್ದಾರೆ. ಈ ದೋಟಿಯಿಂದ ನೆಲದಲ್ಲೇ ನಿಂತು ಅಡಿಕೆಯನ್ನ ಕೊಯ್ಯಬಹುದಾಗಿದೆ. ಇದನ್ನರಿತ ಇಲ್ಲಿಯ ಸಹಕಾರಿ ಸಂಘ ಸಂಸ್ಥೆಗಳು ದೋಟಿ ಬಳಸಿ ಕೊಯ್ಲು ತರಬೇತಿ ಕಾರ್ಯಾಗಾರವನ್ನ ನಡೆಸುತ್ತಿವೆ. ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಇದರತ್ತ ಆಕರ್ಷಿತರಾಗಿದ್ದು ಉದ್ಯೋಗ ಸೃಷ್ಟಿಗೆ ದಾರಿಯಾಗಿದೆ. ಆದರೆ ದೋಟಿ ತಯಾರಿಕೆಗೆ ಬೇಕಾಗುವ ಕಾರ್ಬನ್ ವಿದೇಶದಿಂದ ಭಾರತಕ್ಕೆ ಆಮದಾಗುತ್ತಿದೆ. ಇದು ತೀರಾ ದುಬಾರಿಯಾಗಿದ್ದರಿಂದ ಮಾರುಕಟ್ಟೆಯಲ್ಲಿ ಒಂದು ದೋಟಿ ದರ 75,000 ರೂಪಾಯಿನಿಂದ 1 ಲಕ್ಷದವರೆಗೆ ಇದೆ. ಕಾರಣ, ಈ ದೋಟಿ ಬಡ ಬೆಳೆಗಾರರ ಕೈ ನಿಲುಕದಂತಾಗಿದೆ. ಹಾಲಿ ಮಲೆನಾಡು ಭಾಗದಲ್ಲಿ ದೋಟಿ ಭಾರೀ ಚರ್ಚೆಯ ವಿಷಯವಾಗಿದ್ದು, ಇದೇ ವೇಳೆ ಕಾಗೇರಿ ದೋಟಿ ಕುರಿತು ಸದನದಲ್ಲಿ ಮಾತನಾಡಿರುವುದು ಹೆಚ್ಚು ಗಮನ ಸೆಳೆದಿದೆ. ಕಾಗೇರಿ ತೋಟಗಾರಿಕಾ ಇಲಾಖೆಯ ಮೂಲಕ ಸಹಾಯಧನ ನೀಡಬೇಕು ಎಂದು ಪ್ರತಿಪಾದಿಸಿದ್ದು, ಇದಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಜನರಿಗೆ ಕುಡಿಯಲು ನೀರು ಕೊಟ್ಟರೆ ಸಾಕು, ನೀರಾವರಿ ಹೆಸರಿನಲ್ಲಿ ಗಿಡಮರಗಳನ್ನು ನಾಶ ಮಾಡಿದ್ರೆ ಪರಿಸರದ ಹೆಸರಿನಲ್ಲಿ ಪ್ರಶಸ್ತಿ ಪಡೆದು ಏನು ಮಾಡುವುದು? ಗಂಗಾವಳಿ ನದಿಗೆ ಕಿಂಡಿ ಅಣೆಕಟ್ಟು ನಿರ್ಮಿಸಿ ಪರಿಸರ ನಾಶ ಮಾಡುವುದು ಬೇಡ ಎಂದು ಪದ್ಮಶ್ರೀ ಪುರಸ್ಕೃತೆ ವೃಕ್ಷಮಾತೆ ತುಳಸಿಗೌಡ ಹೇಳಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ತುಳಸಿಗೌಡ, ಗಂಗಾವಳಿ ನದಿಗೆ ಅಣೆಕಟ್ಟು ಕಟ್ಟಿದರೆ ನಮ್ಮ ಊರೆಲ್ಲ ಮುಳುಗಡೆಯಾಗುತ್ತದೆ. ಪರಿಸರವನ್ನ ನಾಶ ಮಾಡಿ ಯೋಜನೆಗಳನ್ನ ಮಾಡುವುದು ಬೇಕಿಲ್ಲ. ಆದ್ದರಿಂದ ಈ ಅಣೆಕಟ್ಟು ನಿರ್ಮಾಣಕ್ಕೆ ಸದಾ ನಮ್ಮ ವಿರೋಧವಿದೆ ಎಂದರು. ಮರ ಗಿಡ ಎಲ್ಲ ಹಾಳಾಗುತ್ತಿದೆ. ಹಿರಿಯ ಸಮಾಜ ಸೇವಕ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಂ ಶೆಟ್ಟಿ ಮಾತನಾಡಿ, ಗಂಗಾವಳಿ ನದಿಗೆ ಅಣೆಕಟ್ಟು ಕಟ್ಟಲು ನಮ್ಮ ವಿರೋಧ ನಿನ್ನೆ ಮೊನ್ನೆಯದಲ್ಲ. ಕಾನೂನು ಮಾರ್ಗದಲ್ಲಿ ನ್ಯಾಯಾಲಯದಲ್ಲಿ ಇದಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಪತ್ರ ಸಹ ಬರೆಯಲಾಗಿತ್ತು. ಗಂಗಾವಳಿ ನದಿಯ ಕಿಂಡಿ ಅಣೆಕಟ್ಟು ವಿರುದ್ಧದ ಹೋರಾಟಕ್ಕೆ ಈಗ ವೃಕ್ಷಮಾತೆ ತುಳಸಿಗೌಡರು ನೇತೃತ್ವ ವಹಿಸಿರುವುದರಿಂದ ಭೀಮಬಲ ಬಂದಿದೆ. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಶಕ್ತಿ ತುಂಬಿದ ನೆಲವಿದು. ಯಾವುದೇ ಕಾರಣಕ್ಕೂ ಪರಿಸರ ನಾಶ ಮಾಡಿ ನೆರೆ ಪ್ರವಾಹದಿಂದ ಜನರನ್ನ ಬೀದಿ ಪಾಲು ಮಾಡುವ ಈ ಸೇತುವೆ ನಿರ್ಮಾಣಕ್ಕೆ ನಾವು ಅವಕಾಶವನ್ನ ನೀಡುವುದಿಲ್ಲ ಎಂದು ಖಡಕ್ಕಾಗಿ ತಿಳಿಸಿದರು. 2019 ಮೊನ್ನೆ ಬಂದಂತಹ ಪ್ರವಾಹದಲ್ಲಿ ಮುಳುಗಡೆಯಾಗಿ ದೋಣಿಯನ್ನು ಹಾಕಿರುವಂತದ್ದು ತಮ್ಮ ಅನೇಕ ಯಾವ ತಡೆಯೂ ಇಲ್ಲದೆ ಅಷ್ಟು ಮುಳುಗಡೆಯಾದಾಗ ಸುಮಾರು ಡ್ಯಾಮ್ ಮಾಡೋದ್ರಿಂದ ಏನ್ ಗೇಟ್ ಓಪನ್ ಮಾಡಿದ್ರು ಕೂಡ 30-35% ಅದೇನು ಪರ್ಮನೆಂಟ್ ಸ್ಟ್ರಕ್ಚರ್ ಇರ್ತದಿಲ್ಲ. ಕಂಬಗಳು ಹಾಗೂ ಕೆಳಗೆ ಬಾಟಮ್ ವಾಲ್ಗಳು ಸುಮಾರು 35% ಲಾಸ್ ಆಗ್ತದೆ. ಆ 35% ನೀರು ಮತ್ತೆ ಹೋಗ್ಬೇಕು. ಇವತ್ತು ತಮ್ಗೆಲ್ಲ ಗೊತ್ತಿರುವ ಹಾಗೆ 20 ಮೀಟರ್ ಅಂತರದಲ್ಲಿದೆ ಯಾವುದು ಉಳ್ಳಾಪುರ ಸೇತುವೆ. ಅದಕ್ಕೆ ಮರ ಹಿಡಿದು ಸೇತುವೆ ಹೊಡ್ಕೊಂಡು ಹೋಗಿದೆ. ಹೊಸ ಕಂಬಿ ಬ್ರಿಡ್ಜು 20 ಮೀಟರ್ ಅಂತರದಲ್ಲಿ ಕಂಬಗಳಿದೆ. ಗಂಗಾವಳಿ ನದಿ ಕೊಳ್ಳ ಮತ್ತು ಕೃಷಿ ಭೂಮಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಹಾಗೂ ಪರಿಸರವಾದಿ ಶಿವರಾಮ್ ಗಾಂವ್ಕರ್ ಮಾತನಾಡಿ, ಗಂಗಾವಳಿ ನದಿಗೆ ಕಿಂಡಿ ಅಣೆಕಟ್ಟು ಕಟ್ಟಿದರೆ ವೃಕ್ಷಮಾತೆ ತುಳಸಿಗೌಡರವರು ಜೀವನದುದ್ದಕ್ಕೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೆಟ್ಟ ಗಿಡಮರಗಳು ಅಷ್ಟೇ ಜಲಾವೃತಗೊಳ್ಳುವುದಿಲ್ಲ. ಅವರು ವಾಸಿಸುವ ಮನೆ ಸೇರಿದಂತೆ ಅನೇಕರ ಮನೆ ಮಠಗಳು ಸಹ ಜಲಾವೃತಗೊಳ್ಳಲಿದೆ. ಈ ಅಣೆಕಟ್ಟು ನಿರ್ಮಾಣವಾದರೆ ಪ್ರಕೃತಿದತ್ತ ಅರಣ್ಯಕ್ಕೆ ಸಂಪೂರ್ಣ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತದೆ. ಈ ಅಣೆಕಟ್ಟನ್ನ ನಿರ್ಮಿಸಲು ಯಾವುದೇ ಕಾರಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ನಾವು ಪ್ರತಿಜ್ಞೆಯನ್ನ ಮಾಡುತ್ತೇವೆ ಎಂದು ಹೇಳಿದರು. ನಮ್ಮ ಒಳಗಡೆ ಆಗ್ತಕ್ಕಂಥ ಯಾವುದೇ ಯೋಜನೆ ವಿರುದ್ಧವೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ. ಹಿಂದೆಯೂ ಕೂಡ ಅದಿತ್ತು. ಸದ್ಯ ತುಳಸಿಗೌಡ ಅವರ ಗ್ರಾಮದಲ್ಲಿ ಅವರು ನೆಟ್ಟಿರ್ತಕ್ಕಂಥ ಗಿಡ ಮರಗಳೆಲ್ಲ ಕೂಡ ವನಸಿರಿಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿಯೇ ಈ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಪಂಚನ್ನು ಹಾಕ್ತಾ ಇರ್ತಕ್ಕಂಥದ್ದು. ಟೆಂಡರ್ ಪ್ರಕ್ರಿಯೆ ಸಹಿತ ಇದರೊಳಗೆ ಮುಗಿದಿರ್ತಕ್ಕಂಥದ್ದು.
ಪ್ರಾರಂಭ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಅವರೇ ನಮ್ಮನ್ನೆಲ್ಲ ಹಿರಿಯ ಜೀವ, ನಮ್ಮನ್ನೆಲ್ಲ ಪ್ರಚೋದಿಸಿ ಈ ತರ ಡ್ಯಾಮ್ ಕಟ್ಟಬಾರದು, ನಾವು ಅದಕ್ಕೆ ವಿರೋಧವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮುಖಂಡರಾದ ರಮೇಶ್ ನಾಯ್ಕ್, ರಾಮಚಂದ್ರ ದೇವಪ್ಪ ನಾಯ್ಕ್, ಸದಾನಂದ್ ನಾಯ್ಕ್, ಬೀರಣ್ಣ ನಾಯ್ಕ್, ಯಶವಂತ್ ಗೌಡ, ತುಳಸು ಗೌಡ, ಜನಾರ್ದನ್ ಹೆಗಡೆ, ಗೋವಿಂದ್ ಗೌಡ, ಆನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯ ನಂತರ ಪದ್ಮಶ್ರೀ ತುಳಸಿಗೌಡ ನೇತೃತ್ವದಲ್ಲಿ ಗಂಗಾವಳಿ ಕಿಂಡಿ ಅಣೆಕಟ್ಟನ್ನ ವಿರೋಧಿಸಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ನೀಡಲಾಯಿತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.